ನಿನಗೆ ಸಮಸ್ಯೆ ಬಂದಾಗ ಈ ಅಣ್ಣ ನೆನಪಾಗುತ್ತೆ ನಿಂಗಲ್ಲ. ಒಂಥರ ಕಸ್ಟಮರ್ ಕೇರ್ ಇದ್ದಂಗೆ ನಿನಗೆ ಅಣ್ಣ ಅಲ್ವಾ? ಏನು ಸಿಸ್ಟರ್ ಇದು ಅನ್ಯಾಯ? ಅಂದರೆ ನಿನಗೆ ನಾನೊಂದು ಯಕಶ್ಚಿತ್ ಹೊಸ್ತಾಗ್ಬಿಟ್ಟನಲ್ಲ ಸಿಸ್ಟರ್. ಅಲ್ಲ, ನೀನು ಇಷ್ಟು ದಿನ ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ಈ ಕಾರಣಕ್ಕೆ ಬಂದಿದ್ಯಾ ಅಂತ ಗೊತ್ತಾದ್ಮೇಲೆ ತುಂಬ ನೋವಾಗುತ್ತೆ ಸಿಸ್ಟರ್, ತುಂಬ ನೋವಾಗುತ್ತೆ. ಯಾಕಣ್ಣ ಇಷ್ಟೊಂದು ಓವರ್ ಅನಲೈಸ್ ಮಾಡ್ತಾ ಇದೀಯಾ? ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ. ನಾನು ಎಲ್ಲ ಬಿಟ್ಟು ನಿನ್ನ ನೋಡಕ್ಕೆ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ನೀನು ನನಗೆ ಮುಖ್ಯ ಅಂತ ನಿನಗೆ ಅರ್ಥ ಆಗಲ್ವಾ? ಸುಮ್ಮನೆ ಏನೇನೋ ಹೇಳಿ ನಾನು ನಿನಗೆ ಹರ್ಟ್ ಮಾಡಬೇಡ. ವಸ್ತು ಅಂತ ವಸ್ತು ಆ ಥರ ಏನೂ ಇಲ್ಲಣ್ಣ. ಮನೇಲಿ ಏನೇನೋ ನಡೀತಿದೆ, ಅದು ಸಾಲದು ಅಂತ ನೀನು ಈ ರೀತಿ ಎಲ್ಲ ಕಾಮೆಂಟ್ ಮಾಡಿ ನನ್ನ ಮನಸ್ಸಿಗೆ ಇನ್ನೂ ನೋವು ಕೊಡಬೇಡ. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಸಿಸ್ಟರ್ ಸಾರಿ ಸಿಸ್ಟರ್. ಏನು ಸಾರಿ? ಹೇಳೋದೆಲ್ಲ ಹೇಳ್ಬಿಟ್ಟು ಆಮೇಲೆ ಸಾರಿ ಕೇಳ್ತೀಯಾ? ಸಿಸ್ಟರ್, ಗಾಯ ಆಗಿದ್ದ ಕಡೆ ಮುಲಾಮ್ ಹಚ್ಚಲೇಬೇಕಲ್ವಾ? ಏನು ಮುಲಾಮು? ಅಣ್ಣ ನೀನೇ ಯೋಚನೆ ಮಾಡು. ನಾನೇ ನಾಟಕ ಮಾಡಿ ನಿನ್ನನ್ನು ಪೊಲೀಸಿಗೆ ಹಿಡಿದುಕೊಟ್ಟು ನಾನೇ ಈಗ ಜೈಲಿಗೆ ಬಂದು ನಿನ್ನ ನೋಡಿದ್ರೆ ಆ ರಾಕ್ಷಸಿ ಸುಮ್ಮನೆ ಇರ್ತಾಳ? ಗೌತಮ್ಗೆ ನನ್ನ ವಿರುದ್ಧ ಎತ್ತು ಕಟ್ತಾಳೆ. ಅತ್ತೆ ಅವ್ರ ಅಣ್ಣ ನೋಡೋದಕ್ಕೆ ಜೈಲಿಗೆ ಹೋಗಿದ್ದಾರೆ, ಸ್ವಲ್ಪ ವಿಚಾರಿಸಿ ಅಂತ ಹೇಳಿದ್ರೆ ಗೌತಮ್ಗೆ ನಾನು ಏನು ಉತ್ತರ ಕೊಡಲಿ? ಇದು ಯಾವುದನ್ನು ಯೋಚನೆ ಮಾಡಿದೆ ಬಾಯಿಗೆ ಬಂದದನ್ನು ಮಾತಾಡೋದು. ಒಂದೊಂದ್ಸಲ ನೀನು ಜೈ ನನ್ನ ಜೊತೆಗಿಲ್ದೆ ನನಗೆ ಹೇಗೆ ಅನ್ಸುತ್ತೆ ಗೊತ್ತಾ? ಅನಾಥೆ ಥರ ಅನ್ಸುತ್ತೆ. ಸಿಸ್ಟರ್ ಹಾಗೆ ಮಾತ್ರ ಹೇಳ್ಬೇಡ ಸಿಸ್ಟರ್, ಕೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಿನಗೆ ಯಾರೋ ಇಲ್ದಿದ್ರೆ ಏನಂತೆ, ನಿನ್ನ ಅಣ್ಣ ಇದ್ದಾನೆ ತೊಡು. ಕೊನೆ ತನಕ ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ ನಿನ್ನ ಜೊತೆಗೆ ಇರ್ತಾನಿದ್ದಾನೆ, ಮರಿಬೇಡ ನೀನು. ಸಿಸ್ಟರ್ ಏನಾದರೂ ಒಂದು ಪ್ಲಾನ್ ಮಾಡೇ ಮಾಡೋಣ. ಅವಳು ನಿನ್ನ ಮೇಲೇನೆ ಕೈ ಮಾಡಿದಾಳಲ್ಲ, ಅವಳಿಗೊಂದು ಸರಿಯಾದ ಪ್ರತೀಕಾರ ತೀರಿಸಲೇಬೇಕು. ನಮ್ಮ ಪ್ರತೀಕಾರ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಸಿಸ್ಟರ್. ಕೆಲಸ ಆದಂಗೆ ಆ ದೇವರೇ ಬಂದರು, ಅಯ್ಯೋ ದೇವ್ರೆ ಇವಳನ್ನು ಕಾಪಾಡಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಕೈ ಮುಗಿದು ವಾಪಸ್ ಹೋಗಬೇಕು ಅಂಥ ಖತರ್ನಾಕ್ ಪ್ಲ್ಯಾನನ್ನು ನಾನು ಹೇಳ್ತೀನಿ ಸಿಸ್ಟರ್. ಸಿಸ್ಟರ್, ಅವಳೆಲ್ಲಾದರೂ ಹೊರಗಡೆ ಹೋಗ್ತಾಳೆ ಅಂದ ತಕ್ಷಣ ನನಗೊಂದು ಸಿಗ್ನಲ್ ಕೊಡು. ಮುಂದಿಂದನ್ನ ಅಳಿಮಯ್ಯಂಗೆ ಹೇಳಿ ನಾನು ಮಾಡಿಸ್ತೀನಿ. ಜೈ ಹತ್ರನಾ? ಯಾಕೆ ಸಿಸ್ಟರ್, ಅವ್ನು ಎಡವಟ್ಟು ಮಾಡ್ಕೊಡ್ದ್ರಲ್ಲಿ ಫೇಮಸ್ ಅಂತ. ಡೋಂಟ್ ವರಿ ಸಿಸ್ಟರ್, ಅವನ ಜೊತೆಗೆ ನನ್ನ ಗೈಡ್ಲೈನ್ಸು ಎರಡೂ ಇರುತ್ತೆ. ಸ್ಕ್ರಿಪ್ಟು, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ ನಂದೇ, ಡೈರೆಕ್ಷನು ನಂದೇ. ಗೆಳೆಯ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಕಣ. ಓನರ್ ಹತ್ರನೂ ಮಾತಾಡಿದ್ದಾಯ್ತು, ರಿಜಿಸ್ಟ್ರೇಷನ್ ಒಂದೇ ಬಾಕಿ. ಮಾಡಿಸ್ಕೊಂಡ ಬಿಡು. ಬನ್ನಿ ಬನ್ನಿ, ಕೂತ್ಕೋ. ಕೂತ್ಕೋ ಸುಜಾನ್, ಕೂತ್ಕೋಪ. ಏನಣ್ಣ ವಿಷಯ? ವಿಷಯ ಇಷ್ಟನೇ, ನಾನು ನಿಮ್ಮಿಬ್ಬರಿಗೆ ಅಂತ ಒಂದು ಹೊಸ ಮನೆ ತೊಗೊಂಡಿದ್ದೀನಿ. ಸೊ ನೀವು ಅಲ್ಲಿಗೆ ಶಿಫ್ಟ್ ಆಗ್ತೀರಾ, ಇನ್ಮೇಲೆ ಅಲ್ಲೇ ಇರ್ತೀರಾ. ಯಾಕೆ ಮಾಮ ನಮ್ಮನ್ನ ಮನೆಯಿಂದ ಹೊರಗಡೆ ಆಗ್ತಿದ್ದೀರಾ? ನಾವಿಲ್ಲಿ ಇದ್ಬಾರ್ದಾ? ಇಲ್ಲ ಪುಟ್ಟಿ, ನಿಮ್ಮನ್ನ ಮನೆಯಿಂದ ಹೊರಗಡೆ ಆಗ್ತಾ ಇಲ್ಲ, ನೀವು ಹೊಸ ಮನೆಗೆ ಹೋಗ್ತಾ ಇದ್ದೀರಾ ಅಷ್ಟೇ. ಅಲ್ಲ ಅಣ್ಣ, ಅದರ ಅವಶ್ಯಕತೆ ಆದ್ರೂ ಏನಿತ್ತು? ನಾವ್ ಯಾವಾಗಾದ್ರೂ ಇನ್ನೊಂದು ಮನೆ ಬೇಕು ಅಂತ ಕೇಳಿದೀವಾ? ಇಲ್ಲೇ ನೆಮ್ಮದಿಯಾಗಿದ್ದೀವಲ್ಲ. ಇಷ್ಟು ವರ್ಷ ನಿಮ್ಗಳಿಂದ ದೂರ ಇದ್ದು ಇತ್ತೀಚೆಗಷ್ಟೇ ಇಲ್ಲಿಗೆ ಬಂದಿದ್ದೀನಿ. ಈಗಲೇ ನಮ್ಮನ್ನ ದೂರ ಮಾಡ್ತಿದ್ದೀರಲ್ಲ, ಇದೆಲ್ಲ ಏನು ಬೇಡ ಅಣ್ಣ. ನೋಡು ಪಾಪು, ನಿನಗೇನು ಬೇಡ ಅಂತ ಮುಂಚೆನೆ ಹೇಳಿದ್ದೆ. ಆಗ ನಿನಗೆ ಮದುವೆ ಆಗಿರಲಿಲ್ಲ, ಈಗ ಮದುವೆ ಆಗಿದೆ. ಸೃಜನ್ ನಿನ್ನ ಜೊತೆ ಇದ್ದಾನೆ, ನಿಮ್ಮದು ಅಂತ ಒಂದು ಫ್ಯಾಮಿಲಿ ಲೈಫ್ ಇರುತ್ತೆ. ನಿಮಗೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ಸುತ್ತೆ, ಪ್ರೈವಸಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡಿದ್ದು, ನಿಮ್ಮನ್ನು ದೂರ ಮಾಡೋಕ್ಕಲ್ಲ. ನಾನು ಯಾಕೆ ಹಾಗೆ ಮಾಡಲಿ? ನಿಮ್ಗಳಿಗೆ ನಮ್ಮ ಜೊತೆ ಇರಬೇಕು ಅಂತ ಎಷ್ಟು ಆಸೆ ಇದೆಯೋ, ನಮಗೂ ನಿಮ್ಗಳ ಜೊತೆ ಇರಬೇಕು ಅಂತ ಆಸೆ ಇದೆ. ಅದು ಅಲ್ಲದೆ ನಿಮ್ಮಿಬ್ಬರ ಭವಿಷ್ಯ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ವ್ಯವಸ್ಥೆ ಮಾಡಿದ್ದೀನಿ. ಅದು ನನ್ನ ಜವಾಬ್ದಾರಿ. ಬನ್ನಿ ಹೋಗಿ ಮನೆ ನೋಡ್ಕೊಂಬರೋಣ. ಆನಂದ, ಹೋಗೋಣ. ಬೇಜಾರಾಗ್ತಿದೀಯಾ? ಬೇಜಾರು ಮಾಡ್ಕೋಬೇಡ, ಮನೆ ಹತ್ತಿರದಲ್ಲೇ ಇದೆ. ನೀನು ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದು. ಚೆನ್ನಾಗಿದೆ ಅಚ್ಚಿ.
ಇವಳೇನು ಬಾಯೇ ಬಿಡ್ತಿಲ್ವಲ್ಲ ಹಾ ಇಲ್ಲ ಹ್ಞೂ ಇಲ್ಲ ಸುಮ್ಮನೆ ಕೂತ್ಬಿಟ್ಟಿದ್ದಾಳೆ. ಗುಂಡು ನಿನ್ನನ್ನು ಬಿಟ್ಟು ಹೋಗಕ್ಕೆ ಅವಳಿಗೆ ಇಷ್ಟ ಇಲ್ಲ ಅನ್ನೋದು ಅವಳ ಮುಖದಲ್ಲೇ ಗೊತ್ತಾಗ್ತಾ ಇದೆ ನೋಡು. ಇಲ್ಲ ಅಜ್ಜಿ, ಬೇಜಾರಿದೆ, ಸರಿ ಹೋಗ್ತಾಳೆ. ನಾನು ಅವಳಿಗೆಲ್ಲ ಹೇಳಿ ಅರ್ಥ ಮಾಡಿಸಿದ್ದೀನಿ, ಚಿಂತೆ ಇಲ್ಲ. ಮನೆ ಹತ್ರನೇ ಇರೋದು ಆ ಮನೆ, ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಬನ್ನಿ. ಏನ್ ಗೌತಮ್ ಬರಕ್ ಹೇಳಿದೆ? ಅದು ಸುಧಾ ಮತ್ತೆ ಸುಜನ್ಗೆ ಅಂತ ಒಂದು ಮನೆ ತಗೊಂಡಿದ್ದೀನಿ. ಇನ್ಮೇಲೆ ಅವ್ರು ಅಲ್ಲೇ ಇರ್ತಾರೆ. ಈಗ ಹೋಗಿ ತೋರಿಸ್ಕೊಂಡು ಬಂದೆ, ಇಬ್ಬರಿಗೂ ಇಷ್ಟ ಆಗಿದೆ. ಅದಕ್ಕೆ ಈ ಕೀ ಕೊಡ್ಸೋಣ ಅಂತ. ನಿಮ್ಮ ಕೈಯಾರೆ ನೀವೇ ಕೀ ಕೊಟ್ಬಿಡಿ. ಒಳ್ಳೆ ಕೆಲಸ ಮಾಡಿದೆ ಗೌತಮ್, ಖುಷಿ ಆಯ್ತು. ಅವ್ರಿಗೂ ಒಂದ್ ನೆಲೆ ಆಗ್ಬೇಕಲ್ವಾ. ಗುಡ್ ಡಿಸಿಷನ್. ಸುಧಾ, ನಾನು ಈ ಬೀಗದ ಕೈ ತಗೋಬೇಕು ಅಂದ್ರೆ ನಂದೊಂದು ಷರತ್ತಣ್ಣ. ಏನ್ ಕಂಡೀಷನು? ನೀವು ನಮಗೆ ಅಂತ ಮನೆ ಕೊಟ್ಟಿದ್ರು, ನಾವು ಇಲ್ಲೇ ಇರ್ತೀವಿ. ನಮಗೆ ಎಷ್ಟು ದಿನ ಇರಬೇಕು ಅಂತ ಅನ್ಸುತ್ತೋ ಅಷ್ಟು ದಿನ ಇರ್ತೀವಿ. ನೀವು ಬೇಡ ಅಂತ ಹೇಳ್ಬಾರ್ದು. ಹಾ, ಇಷ್ಟೇನಾ? ನಾನು ಏನೋ ಅನ್ಕೊಂಬಿಟ್ಟಿದ್ದೆ. ನಿನ್ನ ಇಷ್ಟ ಪಾಪು, ನಿನ್ಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡು. ಈ ಕೀ ಇಸ್ಕೊ, ಕುಡಿಮ.